ಎಜಿ ನ್ಯೂಸ್ಗೆ ಸ್ವಾಗತ. ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ರಾಜರೋಷವಾಗಿ ಮೊಬೈಲ್ ಇರುವುದು ಅಧಿಕಾರಿಗಳು ಜಾಮರ್ ಅಳವಡಿಸಿದ್ದಾರೆ ಎಂದು ಶ್ರೀರಾಮ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷ ರವಿ ಕೋಕಿತ್ಕರ್ ಆರೋಪಿಸಿದರು. ಮಂಗಳವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಹೆಚ್ಚುವರಿ ಜಾಮರ್ ಅಳವಡಿಸಿರುವುದರಿಂದ 4-5 ಗ್ರಾಮದ ಜನ ಜೈಲಿನಲ್ಲಿ ಇದ್ದಂತೆ ಭಾಸವಾಗ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೋಕೋ ಮಾಡಿ ಆಂದೋಲನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಹಿಂಡಲಗಾದಲ್ಲಿ ಇರುವ ನಮ್ಮ ಹಿಂಡಲಗಾ ಜೈಲಿನ ಸೆಂಟ್ರಲ್ ಜೈಲಿನಿದೆಯಲ್ಲ, ಅಲ್ಲಿ ಕೈದಿಗಳ ಸಲುವಾಗಿ ಕೈದಿಗಳ ಮೇಲೆ ನಿಗಾ ಇಡಲಿಕ್ಕೆ ಕೈದಿಗಳು ಮೊಬೈಲ್ನಲ್ಲಿ ಯಾವುದೇ ತರಹದ ಹೊರಗಡೆ ಮಾತಾಗಬಾರದು ಅನ್ನೋ ಉದ್ದೇಶದಿಂದ ಜಾಮರ್ ಅನ್ನು ಅಳವಡಿಸಿದ್ದಾರೆ. ಆ ಜಾಮರ್ ಅದರ ಫ್ರೀಕ್ವೆನ್ಸಿ ಇಷ್ಟು ಹೆಚ್ಚು ಮಾಡಿದಾರಲ್ಲ, ಪರಿಸರದಲ್ಲಿರೋ 3-4 ಕಿಲೋಮೀಟರ್ ಇರುವ ಯಾವುದೇ ತರಹದ ಮೊಬೈಲ್ಗಳಾಗಲಿ, ಯಾವುದೇ ತರಹದ ನೆಟ್ವರ್ಕ್, ಯಾವುದೇ ಒಂದು ಕಾರ್ಯಕ್ಕೆ ನೆಟ್ವರ್ಕ್ ಬರೋದಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಲಸ ಆಗಲ್ಲ. ಈಗಾಗಲೇ ಎಲ್ಲ ಕೆಲಸಗಳು ಆನ್ಲೈನ್ ಮುಖಾಂತರ ಆಗ್ತಾ ಇವೆ. ಗ್ರಾಮ ಪಂಚಾಯಿತಿಯ ಉತ್ತಾರ ಇರಬಹುದು, ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ತುಂಬುವುದಿರಬಹುದು, ಅಥವಾ ಯಾವುದೇ ನೀರಿನ ಪಟ್ಟಿ ತುಂಬುವುದಿರಬಹುದು, ಯಾವುದೇ ಒಂದು ಕೆಲಸ ಎಲ್ಲ ಆನ್ಲೈನ್ ಆಗಿದೆ. ಆನ್ಲೈನ್ ಆದ್ರೂ ಸಹ ಈಗ ಒಂದು ತಿಂಗಳ ಹಿಂದೆಯಿಂದ ಜಾಮರ್ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕಾರಣ ಪರಿಸರದಲ್ಲಿರುವ ಎಲ್ಲಾ ನೆಟ್ವರ್ಕ್ಗಳು ಹೋಗಿ ಮೊಬೈಲ್ಗಳು ಚಾಲು ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆಲಸ ಸಿಬ್ಬಂದಿ ಅವ್ರದ್ದು ಆಗ್ತಾ ಇಲ್ಲ. ಜನರು ಯಾವುದೇ ಒಂದು ಕೆಲಸ ತಗೊಂಡು ಹೋದ್ರೆ ಆ ಒಂದೊಂದು ಕೆಲಸಕ್ಕೆ 15-20 ದಿವಸ ವೇಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನೆಟ್ವರ್ಕೇ ಇರಲ್ಲ. ಹೀಗಾಗಿ ತುಂಬಾ ತೊಂದರೆ ಆಗ್ತವೆ. ಆದ ಕಾರಣವಾಗಿ ಜೈಲ್ ಸೂಪರಿಂಟೆಂಡೆಂಟ್ ಅವರಿಗೆ 1 ತಿಂಗಳ ಹಿಂದೆ ಒಂದು ಮನವಿ ಮಾಡಿಕೊಂಡಿದ್ದು, ಅದು ಜಾಂಬರ್ ಅನ್ನು ರೇಂಜ್ ಕಡಿಮೆ ಮಾಡಿ ಅಂತ. ಆದ್ರೆ ಅವರು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.